ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶ್ರೀಕೃಷ್ಣದೇವರಾಯರ 554ನೇ ಜಯಂತಿಯನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರ ಪಟ್ಟಣದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ವಿಜಯನಗರ ಸ್ಮಾರಕ ಸಂಸ್ಕೃತಿ ಸಂರಕ್ಷಣೆ ಸೇನೆಯ ವತಿಯಿಂದ ಕಮಲಾಪುರದ ಹಳೆ ಬಸ್ ನಿಲ್ದಾಣದಲ್ಲಿರುವ ಶ್ರೀಕೃಷ್ಣದೇವರಾಯ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಪೂಜೆ ಮಾಡಿ ಶ್ರೀಕೃಷ್ಣದೇವರಾಯರ ಕುರಿತು 4 ಮಾತುಗಳನ್ನು ಗಣ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯನಗರ ಸ್ಮಾರಕ ಸಂಸ್ಕೃತಿ ಸಂರಕ್ಷಣೆ ಸೇನೆಯ ಸಂಚಾಲಕರಾದ ಡಾಕ್ಟರ್ ವಿಶ್ವನಾಥ್ ಮಾಳಗಿ, ಈರಣ್ಣ ಪೂಜಾರಿ, ಭರಮಪ್ಪ ನಾಯಕ, ಬಿ ವೀರೇಶ್, ವೀರಭದ್ರ ನಾಯಕ, ಕೆಜಿ ಪರಶುರಾಮ್, ಮುತ್ತಯ್ಯ, ಧನುಷ್ ಕುಮಾರ್, ಬೋಸರಾಜ್, ನಾಗ, ಗೋಪಿ, ಕಮಲಾಪುರ ವಾಲ್ಮೀಕಿ ಸಮಾಜದ ಯುವಕರು ಮತ್ತು ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಮಾಳಗಿ ರಾಮಸ್ವಾಮಿ ಉಪಸ್ಥಿತರಿದ್ದರು. ಜೈ ಶ್ರೀರಾಮ್. ಇವತ್ತು ವಿಜಯನಗರ ಸಾಮ್ರಾಜ್ಯದ ಮೇರು ಚಕ್ರವರ್ತಿ ಸಾಮ್ರಾಟ್ ಮಹಾರಾಜ್ ಶ್ರೀಕೃಷ್ಣದೇವರಾಯರ ಜಯಂತ್ಯೋತ್ಸವ. ವಿಜಯನಗರ ಸಾಮ್ರಾಜ್ಯದ ಹೆಬ್ಬಾಗಿಲು ಕಮಲಾಪುರ. ಇದಕ್ಕಿಂತ ಮುಂಚೆ ಇದು ಕೊಂಡಮರಸಯ್ಯನ ಪಾಳ್ಯ ಅಂತ ತುಂಬ ದೊಡ್ಡ ಕೋಟೆ. ಈ ಕೋಟೆ ಒಳಗಡೆ ತುಂಬ ಜನಸಂಖ್ಯೆ ಇರ್ತಕ್ಕಂಥದ್ದು. ಇದಾದ ನಂತರ ಕಮಲಾಪುರ ಕೆರೆಯನ್ನು ವಿಜಯನಗರ ಸಾಮ್ರಾಜ್ಯ ಮಹಾನಗರ ರಾಜಧಾನಿಯಾಗಿರ್ತಕ್ಕಂಥ ಹಂಪೆ ಕಟ್ಟೋ ಟೈಮಲ್ಲಿ ಕಮಲಾಪುರದಿಂದ ಈ ಕೆರೆಯನ್ನು ಕಟ್ಟಿ ಆ ನೀರನ್ನು ತಗೊಂಡೋಗಿ ಆ ಒಂದು ಸ್ಥಳಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಕಮಲಾಪುರ ಹೆಬ್ಬಾಗಿಲಲ್ಲೂ ಕೃಷ್ಣದೇವರಾಯನ ಒಂದು ಪುತ್ಥಳಿಗೆ ಇವತ್ತು ಮೇಸ ಬುಡಕಟ್ಟು ಮತ್ತು ಕಮಲಾಪುರ ನಾಯಕ ಸಮಾಜ ಸಂಪೂರ್ಣವಾಗಿ ಸೇರಿ ವಿಜೃಂಭಣೆಯಿಂದ ಕೃಷ್ಣದೇವರಾಯರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಕೃಷ್ಣದೇವರಾಯರಿಗೆ ಸಾಷ್ಟಾಂಗ ನಮನಗಳು ಸಲ್ಲಿಸ್ತಾ ಇವತ್ತು ಎಲ್ಲರೂ ಸೇರಿ ವಿಜೃಂಭಣೆ ಮತ್ತು ಎಲ್ಲ ಜಯಂತಿಯನ್ನು ಆಚರಿಸಿದ್ದೀವಿ. ಈ ವಿಶೇಷವಾಗಿ ಇನ್ನೊಂದು ಕೋರಿಕೆ ಏನಂದರೆ ಸರ್ಕಾರದ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಮುಂದಿನ ದಿನಗಳಲ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ವಿಜಯನಗರ, ಜೈ ಶ್ರೀಕೃಷ್ಣದೇವರಾಯರು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.